ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಅದರಲ್ಲೂ ಸನಾತನ ಧರ್ಮದಲ್ಲಿ ಉಪವಾಸಕ್ಕೆ ಒಂದು ಗುರುತರವಾದ ಮಹತ್ವವಿದೆ. ಆಧ್ಯಾತ್ಮಿಕ ಸಾಧನೆಯನ್ನ ಹೆಚ್ಚಿಸಲು ಉಪವಾಸ ಒಂದು ಅತ್ಯದ್ಭುತ ಶಕ್ತಿ ಅಂದರೆ ತಪ್ಪಾಗಲಾರದು. ನಿಮಗೆ ಗೊತ್ತಿರುವಂತೆ ಉಪ ಅಂದ್ರೆ ಹತ್ತಿರ, ವಾಸ ಅಂದ್ರೆ ಇರೋದು. ಪರಮಾತ್ಮನ ಹತ್ತಿರ ಇರೋದೇ ಉಪವಾಸ ಅಂತ ಹೇಳ್ತಾರೆ. ಉಪವಾಸ ಮಾಡೋದ್ರಿಂದ ದೇಹ ಹಗುರವಾಗಿ ದೇವರನ್ನ ಧ್ಯಾನಿಸಲು ಸಹಾಯವಾಗತ್ತೆ ಅಂತ ನಮ್ಮ ಪೂರ್ವಿಕರು ಉಪವಾಸದ ಆಚರಣೆಯನ್ನ ಜಾರಿಯಲ್ಲಿಟ್ಟಿದ್ದಾರೆ. ಏಕಾದಶಿ, ಮಹಾಶಿವರಾತ್ರಿ, ನವರಾತ್ರಿ ಹೀಗೆ ಅನೇಕ ಹಬ್ಬ ಹುಣ್ಣಿಮೆ ಆಚರಣೆ ವೇಳೆ ನಮ್ಮ ಸನಾತನ ಧರ್ಮಿಷ್ಠರು ಉಪವಾಸಗಳನ್ನ ಆಚರಿಸ್ತಾರೆ. ಆದ್ರೆ ಒಬ್ಬ ಮನುಷ್ಯ ಎಷ್ಟು ದಿನ ತಾನೇ ಉಪವಾಸ ಇರಬಲ್ಲ? 1 ದಿನ, 2 ದಿನ, 3 ದಿನ ಉಪವಾಸ ಬಿಡಿ, ನೀರು ಬಿಟ್ಟು ಎಷ್ಟು ದಿನ ತಾನೇ ಇರಬಲ್ಲ? ವಿಜ್ಞಾನದ ಪ್ರಕಾರ ಒಬ್ಬ ವ್ಯಕ್ತಿಯು 1 ಅಥವಾ 2 ದಿನಗಳ ಕಾಲ ಆಹಾರವನ್ನು ಸೇವಿಸದಿದ್ರೆ ಶಕ್ತಿಹೀನನಾಗ್ತಾನೆ. ಹೆಚ್ಚೆಂದ್ರೆ 7 ದಿನ ಅಷ್ಟೇ ಇರಬಲ್ಲ. ಬಳಿಕ ಅವನು ಹಸಿವಿನಿಂದ ಸಾಯುತ್ತಾನೆ ಎಂದು ಭಾವಿಸ್ತಾರೆ. ಕೆಲವು ದಿನಗಳು ಆಹಾರ ಸಿಗದಿದ್ದರೆ ಅನೇಕ ಬಾರಿ ಜನರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಆದರೆ ಭಾರತದಲ್ಲಿ 76 ವರ್ಷಗಳ ಕಾಲ ಆಹಾರ ನೀರು ಕುಡಿಯದ ಯೋಗಿಯೊಬ್ರು ಇದ್ರು ಅಂತ ಹೇಳಿದ್ರೆ ನಂಬ್ತೀರಾ? ಎಸ್, ನಿಜವಾಗಿ ಹಾಗೆ 76 ವರ್ಷಗಳ ಕಾಲ ಯೋಗಿಯೊಬ್ರು ಇದೇ ಭೂಮಿಯ ಮೇಲೆ, ಇದೇ ಭಾರತದ ನೆಲದಲ್ಲಿ ಆಗಿ ಹೋಗಿದ್ದಾರೆ. 90 ವರ್ಷಗಳ ಕಾಲ ಆ ಮಹಾನ್ ಸನ್ಯಾಸಿ ಸಂಪೂರ್ಣವಾಗಿ ಆರೋಗ್ಯವಾಗಿ ಮತ್ತು ಜೀವಂತವಾಗಿದ್ರು. ಅವರ ಹೆಸರು ಪ್ರಹ್ಲಾದ್ ಜಾನಿ. ದೇಶದ ಮತ್ತು ವಿದೇಶದ ಅನೇಕ ವೈದ್ಯರು ಹಾಗೂ ವಿಜ್ಞಾನಿಗಳು ಕೂಡ ಅವರನ್ನ ಪರೀಕ್ಷೆಗೆ ಒಳಪಡಿಸಿದ್ರು. ಪರೀಕ್ಷೆ ವೇಳೆ ಸಿಕ್ಕ ಅಚ್ಚರಿ ವಿಷಯಗಳನ್ನ ನೋಡಿ ವಿಜ್ಞಾನಿಗಳು ಕೂಡ ಒಂದು ಸಲ ದಂಗಾಗಿ ಹೋಗಿದ್ರು. ಎಷ್ಟೇ ಪ್ರಯೋಗಗಳನ್ನ ನಡೆಸಿದ್ರು ಕೂಡ ಪ್ರಹ್ಲಾದ್ ಜಾನಿ ಎಂಬ ಯೋಗಿಯ ಆ ಶಕ್ತಿ ಏನು ಎಂಬುದನ್ನು ಮಾತ್ರ ಅವರು ಕಂಡುಹಿಡಿಯಲು ಸಾಧ್ಯವಾಗಲೇ ಇಲ್ಲ. ಇದಿಷ್ಟೇ ಯಾಕೆ, ಭಾರತದ ಪ್ರತಿಷ್ಠಿತ ಸಂಶೋಧನಾ ಸಂಸ್ಥೆ DRDO ಕೂಡ ಇವರ ಮೇಲೆ ಅನೇಕ ಪ್ರಯೋಗಗಳನ್ನು ಮಾಡಿದೆ. ಹಾಗಿದ್ರೆ ಯಾರು ಈ ಪ್ರಹ್ಲಾದ್ ಜಾನಿ? ಅವರು 76 ವರ್ಷಗಳ ಕಾಲ ಅನ್ನ ನೀರು ಬಿಟ್ಟು ಬದುಕಿ ಉಳಿದಿದ್ದು ಹೇಗೆ? ಯಾವೆಲ್ಲ ದೇಶ ಮತ್ತು ವಿದೇಶದ ವಿಜ್ಞಾನಿಗಳು ಅವರನ್ನ ಪರೀಕ್ಷೆಗೆ ಒಳಪಡಿಸಿದ್ರು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಭಾರತದ ಸನಾತನ ಧರ್ಮದ ಇತಿಹಾಸ ಪುಟಗಳಲ್ಲಿ ಕಣ್ಣಾಡಿಸುತ್ತಾ ಹೋದ್ರೆ ಅದೆಷ್ಟೋ ಕುತೂಹಲಕಾರಿ ವಿಚಾರಗಳು ನಮ್ಮನ್ನ ಆಶ್ಚರ್ಯಕ್ಕೀಡು ಮಾಡ್ತಾವೆ. ನಮ್ಮ ಯೋಗ ಧರ್ಮದ ವಿಚಾರವನ್ನ ಹೇಳುವಾಗ ಆ ಯೋಗಿಯನ್ನ ನಾವು ಮರೆಯೋ ಹಾಗಿಲ್ಲ. ಯೋಗದ ಮಹಿಮೆಯನ್ನ ಜಗತ್ತಿಗೆ ಸಾರಿ ಅನ್ನ ನೀರಿಲ್ಲದೆ ಪಂಚಭೂತಗಳ ಶಕ್ತಿಯನ್ನೇ ತಮ್ಮ ಬದುಕಿನ ಸಾರವನ್ನಾಗಿಸಿಕೊಂಡು ವಿಜ್ಞಾನ ಲೋಕವನ್ನ ಅಚ್ಚರಿಗೆ ಈಡು ಮಾಡಿದವರು ಈ ಪ್ರಹ್ಲಾದ್ ಜಾನಿ. ಈ ಪ್ರಹ್ಲಾದ್ ಜಾನಿ ಯೋಗಿಯನ್ನ ಚುನರಿವಾಲಾ ಮಾತಾಜಿ ಅಂತಲೂ ಕರೆಯಲಾಗ್ತಿತ್ತು. ಈ ಮಹಾನ್ ಸನ್ಯಾಸಿ ತಮ್ಮ ಧ್ಯಾನ, ಯೋಗ ಮತ್ತು ಜ್ಞಾನದಿಂದ ವಿಜ್ಞಾನ ಲೋಕಕ್ಕೆ ಸವಾಲಾಗಿದ್ರು. ಈ ಪ್ರಹ್ಲಾದ್ ಜಾನಿ ಭಾರತದಾದ್ಯಂತ ಓಡಾಡಿ ತಪಸ್ಸು ಮಾಡಿದ್ರು. ಆದರೆ ಕಳೆದ 50 ವರ್ಷಗಳಿಂದ ಅವರು ಗುಜರಾತ್ನ ಅಹಮದಾಬಾದ್ನಿಂದ ಸುಮಾರು 180 ಕಿಲೋಮೀಟರ್ ದೂರದಲ್ಲಿರುವ ಅಂಬಾಜಿ ಎಂಬ ಗ್ರಾಮದ ಹತ್ತಿರದ ಶೇಷನಾಗ ಆಕಾರದ ಒಂದು ಗುಹೆಯಲ್ಲಿ ವಾಸಿಸುತ್ತಿದ್ರು. ಏನನ್ನು ತಿನ್ನದೆ ಅಥವಾ ಕುಡಿಯದೆ 90 ವರ್ಷಗಳ ಕಾಲ ಬದುಕಿದ್ದ ಪ್ರಹ್ಲಾದ್ ಜಾನಿ ಅವರು 26 ಮೇ 2020ರಂದು ಗುಜರಾತ್ನಲ್ಲಿ ನಿಧನರಾದರು. ಸ್ತ್ರೀ ರೂಪದಲ್ಲಿ ಸಿಂಗಾರಗೊಳ್ಳುತ್ತಿದ್ದ ಈ ಪ್ರಹ್ಲಾದ್ ಜಾನಿ ಅಥವಾ ಮಾತಾಜಿಯನ್ನ ನೋಡಲು ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಗುಜರಾತ್ಗೆ ಭೇಟಿ ನೀಡುತ್ತಿದ್ರು. ಇವರನ್ನ ಸಾಕ್ಷಾತ್ ದೇವಿಯ ರೂಪ ಅಂತ ಜನ ನಂಬ್ತಿದ್ರು. ತಮ್ಮ ದರ್ಶನಕ್ಕೆ ಭಕ್ತರಿಗೆ ಒಂದು ಹಣ್ಣನ್ನ ಪ್ರಸಾದ ರೂಪದಲ್ಲಿ ಕೊಡ್ತಿದ್ರಂತೆ. ಅದು ಯಾವುದೇ ರೋಗವಿರಲಿ, ಎಷ್ಟೇ ದೀರ್ಘಕಾಲದ ಮತ್ತು ವೈದ್ಯರು ಗುಣಪಡಿಸಲಾಗದ ರೋಗಗಳನ್ನ ಇವರು ಆ ಒಂದು ಹಣ್ಣಿನ ಮೂಲಕ ಸರಿ ಮಾಡ್ತಿದ್ರು ಅಂತ ಅನೇಕ ಭಕ್ತರು ಹೇಳ್ತಾರೆ. ಸಂತಾನ ಭಾಗ್ಯ, ದೀರ್ಘಕಾಲದ ಬೆನ್ನು ನೋವು, ಸಕ್ಕರೆ ಕಾಯಿಲೆ, ಅಸ್ತಮ ಅಷ್ಟೇ ಯಾಕೆ ಎಷ್ಟೋ ಜನರು ನಮಗಿದ್ದ HIV ಕೂಡ ಸರಿ ಹೋಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಇದು ಎಷ್ಟು ನಿಜ ಅಂತ ಆ ಭಗವಂತನೇ ಬಲ್ಲ. ಆದ್ರೆ ಅವರ ಹತ್ತಿರ ಹೋದ್ರೆ ಸಾಕು, ನಮಗೆ ಅವರ ಶಕ್ತಿಯ ಅನುಭವವಾಗುತ್ತೆ ಅಂತ ಭಕ್ತರು ಹೇಳ್ತಿದ್ರು. ಈ ನನ್ನ ಶರೀರ 1000 ವರ್ಷ ಹಳೆಯದ್ದು ಅಂತ ಪ್ರಹ್ಲಾದ್ ಜಾನಿ ವಾದ ಮಾಡ್ತಿದ್ರು. ಇದು ನನಗೆ ಮಾತಾ ದುರ್ಗಾ ಕೊಟ್ಟ ವರದಾನ ಅಂತ ಪ್ರಹ್ಲಾದ್ ಜಾನಿ ಹೇಳ್ತಿದ್ರು. ತಮ್ಮ 12ನೇ ವಯಸ್ಸಿನಲ್ಲಿ ಸಾಧುಗಳ ಗುಂಪೊಂದು ಬಂದು ತಮ್ಮೊಡನೆ ಬರಲು ಆಗ್ರಹಿಸಿದ್ರಂತೆ. ಆದ್ರೆ ಚಿಕ್ಕ ವಯಸ್ಸಿನ ಪ್ರಹ್ಲಾದ್ ಜಾನಿ ಭಯಭೀತರಾಗಿ ನಾನು ಬರಲ್ಲ ಅಂತ ಹೇಳಿದ್ರಂತೆ. ಆದ್ರೆ ಈ ಘಟನೆ ನಡೆದು 6 ತಿಂಗಳಲ್ಲಿ 3 ಕನ್ಯೆಯರು ಬಂದು ಅವರ ನಾಲಿಗೆ ಮೇಲೆ ಬೆರಳಿಟ್ಟು ಹೋದ್ರಂತೆ. ಅಂದಿನಿಂದ ಇವರಿಗೆ ಹಸಿವು ಅಥವಾ ಬಾಯಾರಿಕೆಯೇ ಆಗ್ತಿರ್ಲಿಲ್ಲ. ಹಾಗೆ ಬಂದ 3 ಕನ್ಯೆಯರು ದುರ್ಗಾ ಮಾತೆಯ ರೂಪಗಳಾದ ಕಾಳಿಕಾದೇವಿ, ಮಹಾಲಕ್ಷ್ಮಿ ಮತ್ತು ಸರಸ್ವತಿ ದೇವಿ ಆಗಿದ್ರಂತೆ. ತಮ್ಮ 90ನೇ ವಯಸ್ಸಿನಲ್ಲಿ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದ ಈ ಪ್ರಹ್ಲಾದ್ ಜಾನಿ ಬಾಬಾ, ನನಗೆ ನೀರಿನ ರುಚಿ ಹೇಗಿರುತ್ತೆ ಮತ್ತು ಅನ್ನದ ರುಚಿ ಹೇಗಿದೆ ಎಂಬುದೇ ಮರೆತು ಹೋಗಿದೆ ಅಂತ ಹೇಳಿದ್ರು.
ಅಲ್ಲದೆ ಜನರು ಅನ್ನ ತಿನ್ನೋದು ಮತ್ತು ನೀರು ಕುಡಿಯೋದು ನೋಡಿದ್ರೇನೆ ನನಗೆ ಆಶ್ಚರ್ಯ ಆಗತ್ತೆ ಅಂತ ಹೇಳಿದ್ರು. ಇನ್ನು ತಮ್ಮ 90ನೇ ವಯಸ್ಸಿನಲ್ಲೂ ಕೂಡ ಅಂಬಾಜಿಯ ಈ ಬೃಹತ್ ಗುಡ್ಡವನ್ನ ಅನಾಯಾಸವಾಗಿ ಹತ್ತುತ್ತಿದ್ರು. ಪ್ರಹ್ಲಾದ್ ಜಾನಿ ಅವರು 13 ಆಗಸ್ಟ್ 1929ರಂದು ಜನಿಸಿದರು. ಅವರಿಗೆ 5 ಸಹೋದರರು ಮತ್ತು ಒಬ್ಬ ಸಹೋದರಿ ಇದ್ರು. ಕೇವಲ 10ನೇ ವಯಸ್ಸಿನಲ್ಲಿ ಅವರು ಆಧ್ಯಾತ್ಮಿಕ ಜೀವನಕ್ಕಾಗಿ ತಮ್ಮ ಮನೆಯನ್ನು ತೊರೆದರು. ಅವರು ಮೌಂಟ್ ಅಬು ಸೇರಿದಂತೆ ಮಹಾಬಲೇಶ್ವರದಲ್ಲಿ ತಪಸ್ಸನ್ನ ಮಾಡ್ತಾರೆ. 1 ವರ್ಷ ಮಾತಾ ಅಂಬೆಯ ಭಕ್ತಿಯಲ್ಲಿ ಮಗ್ನರಾಗಿದ್ದ ಅವರು ನಂತರ ಸೀರೆ, ಸಿಂಧೂರ ಮತ್ತು ಮೂಗುತಿ ಧರಿಸಲು ಪ್ರಾರಂಭಿಸಿದರು. ಅವರು ಸಂಪೂರ್ಣವಾಗಿ ಮಹಿಳೆಯಂತೆ ಮೇಕಪ್ ಧರಿಸುತ್ತಿದ್ರು. ಕಳೆದ 50 ವರ್ಷಗಳಿಂದ ಗುಜರಾತ್ನ ಅಹಮದಾಬಾದ್ನಿಂದ ಸುಮಾರು 180 ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟದ ಮೇಲಿರುವ ಅಂಬಾಜಿ ದೇವಾಲಯದ ಉಳಿದ ಸರ್ಪ ಆಕಾರದ ಗುಹೆಯ ಬಳಿ ಜಾನಿ ವಾಸಿಸುತ್ತಿದ್ರು. ಮಾತೆ ಅಂಬೆಯಲ್ಲಿ ಅಚಲವಾದ ನಂಬಿಕೆಯನ್ನ ಹೊಂದಿದ್ದ ಜಾನಿ ನಿತ್ಯವೂ ಚುನರಿ ಧರಿಸಿ ಹೆಣ್ಣಿನಂತೆಯೇ ಬದುಕ್ತಿದ್ರು. ಇದರಿಂದಾಗಿ ಅವರನ್ನ ಚುನರಿವಾಲಾ ಮಾತಾಜಿ ಎಂದು ಕರೆಯಲಾಗ್ತಿತ್ತು. ತಮ್ಮ 12ನೇ ವಯಸ್ಸಿನಲ್ಲಿ 3 ಕನ್ಯೆಯರು ಅವರ ನಾಲಿಗೆ ಮೇಲೆ ಬೆರಳಿಟ್ಟಿದ್ರಂತೆ. ಅಂದಿನಿಂದ ಅವರು ಸಾಯೋವರೆಗೂ ಯಾವುದೇ ಅನ್ನ ಅಥವಾ ನೀರು ಸೇವಿಸಲೇ ಇಲ್ಲ. ಈ ಘಟನೆಯ ನಂತರ ಪ್ರಹ್ಲಾದ್ ಅವರ ಹಸಿವು ಮತ್ತು ಬಾಯಾರಿಕೆ ಎರಡೂ ಕೊನೆಗೊಂಡಿತ್ತಂತೆ. ತಮ್ಮ ಬದುಕಿನ ಕಾಲದುದ್ದಕ್ಕೂ ಅವರು ಯಾವುದೇ ನೀರು ಅಥವಾ ಅನ್ನ ಸೇವಿಸದೆ ತಮ್ಮ 90ನೇ ವಯಸ್ಸಿನವರೆಗೂ ಅವರು ಸ್ವಾಸ್ಥ್ಯದಿಂದ ಬದುಕಿದ್ರು. ವಿಜ್ಞಾನಿಗಳಿಗೆ ಸವಾಲಾಗಿ ಪರಿಣಮಿಸಿದ ಗುಜರಾತ್ನ ಯೋಗಿ ಪ್ರಹ್ಲಾದ್ ಜಾನಿ ನಮ್ಮ ನಡುವೆ ಈಗಿಲ್ಲ ನಿಜ. ಆದರೆ 7 ದಶಕಗಳ ಕಾಲ ಅನ್ನ ನೀರು ಕುಡಿಯದೆ ಬದುಕಿ ಬಂದ್ರು. ಇದು ಇವತ್ತಿಗೂ ವಿಜ್ಞಾನಿಗಳಿಗೆ ಅಚ್ಚರಿಯ ಪ್ರಶ್ನೆಯಾಗಿ ಉಳಿದಿದೆ. ಅಷ್ಟೇ ಅಲ್ಲ, ಈ ಅವಧಿಯಲ್ಲಿ ಪ್ರಹ್ಲಾದ್ ಜಾನಿ ಮೂತ್ರ ವಿಸರ್ಜನೆ ಕೂಡ ಮಾಡಲಿಲ್ಲ. ಇದು ಯಾರಿಗಾದ್ರೂ ಆಶ್ಚರ್ಯವಾಗಬಹುದು. ಆದರೆ BBC ಮತ್ತು ಅಲ್ ಜಜೀರಾ ಸೇರಿದಂತೆ ಎಲ್ಲ ವಿದೇಶಿ ಮಾಧ್ಯಮಗಳು ಪ್ರಪಂಚದ ಮೂಲೆ ಮೂಲೆಗೆ ಅವರ ಸುದ್ದಿಯನ್ನ ತೆಗೆದುಕೊಂಡು ಹೋದಾಗ ಅವರ ವಿಶಿಷ್ಟ ಸಾಮರ್ಥ್ಯದ ಬಗ್ಗೆ ತಿಳಿದು ಎಲ್ಲರೂ ಆಶ್ಚರ್ಯಚಕಿತರಾದರು. ಅನೇಕ ಜನರು ಇವರ ಈ ವಾದವನ್ನ ಸುಳ್ಳು ಅಂತ ಹೇಳ್ತಿದ್ರು. ಅಲ್ಲದೆ ಜನರನ್ನ ಮರಳು ಮಾಡಲು ಹೀಗೆ ಹೇಳ್ತಿದ್ದಾರೆ ಅಂತ ಹೇಳಲಾಯಿತು. ಆದರೆ ಭಾರತ ದೇಶದ ಪ್ರತಿಷ್ಠಿತ DRDO ನಂತಹ ಸಂಸ್ಥೆ ಕೂಡ ಇವರ ಮೇಲೆ ಸಂಶೋಧನೆ ನಡೆಸಿ ಅಚ್ಚರಿಯನ್ನು ವ್ಯಕ್ತಪಡಿಸಿತ್ತು. 2003 ಮತ್ತು 2010ರಲ್ಲಿ ಪ್ರಹ್ಲಾದ್ ಜಾನಿ ಮೇಲೆ ವ್ಯಾಪಕವಾದ ಪರೀಕ್ಷೆಗಳು ನಡೆದವು. ಅಲ್ಲದೆ ಯಾವುದೇ ಪರೀಕ್ಷೆಯಿಂದಲೂ ಈ ಯೋಗಿ ಹಿಂದೆ ಸರಿಯಲಿಲ್ಲ. ಡಾಕ್ಟರ್ ಆಂಟನ್ ಲುಂಗರ್ ಎಂಬ ವಿಶ್ವಶ್ರೇಷ್ಠ ಮೆಟಾಬಾಲಿಕ್ ತಜ್ಞ ಖಾಸಗಿ ವಾಹಿನಿಯೊಂದಕ್ಕೆ ಸಂದರ್ಶನ ನೀಡಿದ್ದ ಸಮಯದಲ್ಲಿ ಇದು ಕಲ್ಪನೆಗೂ ಮೀರಿದ್ದು ಅಂತ ಹೇಳಿದ್ದಾರೆ. ಅದೇ ರೀತಿ ಪೌಷ್ಟಿಕಾಂಶ ತಜ್ಞರಾಗಿರುವ ಡಾಕ್ಟರ್ ವೋಲ್ಫ್ ಗ್ಯಾಂಗ್ ಮಾರ್ಕಲ್ ಕೂಡ ಅವರ ವಿಶಿಷ್ಟ ಸಾಮರ್ಥ್ಯದಿಂದ ಆಶ್ಚರ್ಯಗೊಂಡಿದ್ರು. ಆಹಾರ ನೀರು ಕುಡಿಯದೆ ಶಕ್ತಿ ಇಲ್ಲದೆ ಇಷ್ಟು ವರ್ಷ ಬದುಕುವುದು ಅಸಾಧ್ಯ ಎಂದು ಖಾಸಗಿ ವಾಹಿನಿಯೊಂದರೊಂದಿಗೆ ಸಂವಾದದಲ್ಲಿ ಹೇಳಿದರು. ಪ್ರಹ್ಲಾದ್ ಜಾನಿ ಅವರ ಆಶ್ರಮಕ್ಕೆ ರಾಜಕೀಯ ವ್ಯಕ್ತಿಗಳಿಂದ ಹಿಡಿದು ಅನೇಕ ಸೆಲೆಬ್ರಿಟಿಗಳು ಭೇಟಿ ಕೊಟ್ಟಿದ್ರು. ಖುದ್ದು ಪ್ರಧಾನಿ ಮೋದಿ ಕೂಡ ಅವರ ಆಶ್ರಮಕ್ಕೆ ಭೇಟಿ ನೀಡಿದ್ರು. ಅಂದರೆ ಅವರ ಸಾಮರ್ಥ್ಯವನ್ನ ನೀವು ಅಳೆಯಬಹುದು. ಇದಿಷ್ಟೇ ಅಲ್ಲದೆ ದೇಶದ ಮಾಜಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ಕೂಡ ಇವರ ಬಗ್ಗೆ ಅಚ್ಚರಿ ವ್ಯಕ್ತಪಡಿಸಿದ್ರು. ಅಲ್ಲದೆ ಪ್ರಹ್ಲಾದ್ ಜಾನಿಯ ವಿಶಿಷ್ಟ ಜೀವನ ಶೈಲಿಯ ರಹಸ್ಯವನ್ನ ತಿಳಿಯುವ ಕುತೂಹಲ ಅವರಲ್ಲಿತ್ತು. ಈ ರಹಸ್ಯವನ್ನ ಬಹಿರಂಗಪಡಿಸಲು ಅನೇಕ ವೈದ್ಯಕೀಯ ಪರೀಕ್ಷೆಗಳನ್ನು ಕೂಡ ಮಾಡಲಾಯಿತು. ರಕ್ಷಣಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ದೇಶದ ಪ್ರಸಿದ್ಧ ಸಂಸ್ಥೆಯಾದ DRDO ವಿಜ್ಞಾನಿಗಳ ತಂಡವು CCTV ಕ್ಯಾಮೆರಾ ಅಡಿಯಲ್ಲಿ 15 ದಿನಗಳ ಕಾಲ 24 ಗಂಟೆಗಳ ಕಾಲ ಅವರ ಮೇಲೆ ನಿಗಾ ಇರಿಸಿತ್ತು. 2010ರಲ್ಲಿ ಡಿಫೆನ್ಸ್ ರಿಸರ್ಚ್ ಮತ್ತು DRDO ಜಂಟಿ ಅಭಿಯಾನದಡಿ ಪ್ರಹ್ಲಾದ್ ಜಾನಿ ಬಗ್ಗೆ ಸಂಶೋಧನೆ ನಡೆಸಿ ಹಲವು ದಿನಗಳ ಕಾಲ CCTV ಕಣ್ಗಾವಲಿನಲ್ಲಿಟ್ಟಿದ್ರು. ಜೊತೆಗೆ ಅವರ ಆಶ್ರಮದ ಮರಗಳು ಮತ್ತು ಸಸ್ಯಗಳನ್ನು ಕೂಡ ಪರೀಕ್ಷಿಸಲಾಯಿತು. ಇಷ್ಟೆಲ್ಲದರ ಹೊರತಾಗಿಯೂ ಅವರ ಜೀವನವು ನಿಗೂಢವಾಗಿಯೇ ಉಳಿಯಿತು. ಇಷ್ಟು ವರ್ಷಗಳ ಕಾಲ ಏನನ್ನೂ ತಿನ್ನದೆ ಕುಡಿಯದೆ ಬದುಕಿದ ಅವರ ಹೇಳಿಕೆಯನ್ನ ವೈದ್ಯಕೀಯವಾಗಿ ಮತ್ತು ವೈಜ್ಞಾನಿಕವಾಗಿ ಪದೇ ಪದೇ ಪರೀಕ್ಷಿಸಲಾಯಿತು. ಆದರೆ ಯಾರಿಗೂ ಈ ಒಗಟನ್ನು ಬಿಡಿಸಲು ಸಾಧ್ಯವಾಗಲೇ ಇಲ್ಲ. ಅಷ್ಟಕ್ಕೂ DRDO ಸಂಶೋಧನೆಯ ಹಿಂದಿನ ತರ್ಕವೆಂದರೆ ಬಾಹ್ಯಾಕಾಶ ಕಾರ್ಯಾಚರಣೆಯಲ್ಲಿ ಬಾಹ್ಯಾಕಾಶ ನೌಕೆಯ ಗಗನಯಾತ್ರಿಗಳಿಗೆ ಆಹಾರ ಮತ್ತು ಪಾನೀಯ ವ್ಯವಸ್ಥೆ ಹೆಚ್ಚಿನ ತೂಕವನ್ನು ಹೊಂದಿರುತ್ತವೆ. ಯೋಗಿಯ DNA ಯಾರಿಗಾದರೂ ಅಳವಡಿಸಿದ್ರೆ ಅದು ದೊಡ್ಡ ಯಶಸ್ಸು ಸಿಕ್ಕಂತಾಗ್ತಿತ್ತು. ಹೀಗಾಗಿ ಕ್ಯಾಮೆರಾಗಳ ಮೂಲಕ ಬಾಬಾ ಮೇಲೆ ನಿಗಾ ಇಡಲಾಗಿತ್ತು. ಇನ್ನು ದೇಶದ ಖ್ಯಾತ ನರರೋಗ ತಜ್ಞ ಡಾಕ್ಟರ್ ಸುಧೀರ್ ಶಾ ಎಂಬ ವೈದ್ಯ ಈ ಪ್ರಹ್ಲಾದ್ ಜಾನಿ ಅಥವಾ ಮಾತಾಜಿಯ ಮೇಲೆ ಅನೇಕ ಸಂಶೋಧನೆಗಳನ್ನು ಕೈಗೊಂಡಿದ್ರು. ಅದರಲ್ಲೂ 2 ಬಾರಿ ಅತ್ಯಂತ ಸಂಕೀರ್ಣವಾದ ಪರೀಕ್ಷೆಗಳನ್ನು ನಡೆಸಿದ್ರು. ಆಗ ಈ ಸನ್ಯಾಸಿ ಬದುಕಿದ್ದಾದರೂ ಹೇಗೆ ಅಂತ ಅಚ್ಚರಿ ವ್ಯಕ್ತಪಡಿಸಿದ್ರು. ಪರೀಕ್ಷೆಯ ಸಮಯದಲ್ಲಿ ಅವರು ಅನ್ನ ಬಿಡಿ ನೀರನ್ನು ಕೂಡ ಕುಡಿಯಲಿಲ್ಲ ಅಂತ ಹೇಳಿದರು. ಅಲ್ಲದೆ ಪ್ರಹ್ಲಾದ್ ಜಾನಿ ಮೂತ್ರ ವಿಸರ್ಜನೆ ಅಥವಾ ಮಲ ವಿಸರ್ಜನೆ ಕೂಡ ಮಾಡಲಿಲ್ಲ ಎಂದು ಅವರು ಕಂಡುಕೊಂಡರು. ಅವರ ಈ ದೈಹಿಕ ರೂಪಾಂತರ ಅನೇಕ ವರ್ಷಗಳ ಕಾಲದಲ್ಲಿ ಸಂಭವಿಸಿದೆ ಎಂದು ಅವರು ವರದಿ ನೀಡಿದರು.
ಇನ್ನು ಈ ಪರೀಕ್ಷೆಯ ವೇಳೆ ಹೊರಬಿದ್ದ ವರದಿ ಎಲ್ಲರನ್ನೂ ಅಚ್ಚರಿ ಮೂಡಿಸಿತ್ತು. ಪರೀಕ್ಷೆಯ ಅವಧಿಯಲ್ಲಿ ಅವರ ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ 10ರಿಂದ 12ರ ನಡುವೆ ಇತ್ತಂತೆ. ಹಾಗೆ ನೋಡಿದ್ರೆ ದೇಹಕ್ಕೆ ಆಮ್ಲಜನಕವನ್ನು ಪೂರೈಸುವ ಮುಖ್ಯ ಮೂಲವೆಂದರೆ ಹಿಮೋಗ್ಲೋಬಿನ್. ಆದರೆ ಬಾಬಾ ಜಾನಿ ಅವರ ಹಿಮೋಗ್ಲೋಬಿನ್ ಮಟ್ಟ ಸಾಮಾನ್ಯ ವ್ಯಕ್ತಿಯಂತೆ ಇತ್ತು. ಈ ಪ್ರಹ್ಲಾದ್ ಜಾನಿ ಸುಮಾರು 90 ವರ್ಷಗಳಷ್ಟು ಕಾಲ ಬದುಕಿದ್ರು. ಅಂದರೆ 7,88,923 ಗಂಟೆಗಳ ಕಾಲ ಅವರು ಜೀವನವನ್ನು ನಡೆಸಿದ್ರು. ಅದಕ್ಕೂ 6,57,423 ಗಂಟೆಗಳ ಕಾಲ ಅವರು ಉಪವಾಸದ ಮಹಾವ್ರತವನ್ನು ನಡೆಸಿದ್ರು. ಇಷ್ಟು ಗಂಟೆಗಳ ಕಾಲ ಅವರ ಶರೀರದಲ್ಲಿ ಒಂದು ಹನಿ ನೀರು ಬಿಡಿ, ಒಂದು ಅಗಳು ಅನ್ನ ಕೂಡ ಸೇರಿರಲಿಲ್ಲ. ಹಾಗಿದ್ರೆ ಅವರಿಗೆ ಶಕ್ತಿ ಎಲ್ಲಿಂದ ಸಿಗ್ತಿತ್ತು ಎನ್ನುವುದಕ್ಕೆ ವಿಜ್ಞಾನಿಗಳ ಬಳಿ ಉತ್ತರವೇ ಸಿಗಲಿಲ್ಲ. ಆದರೆ ಕೆಲವರು ಅವರು ಸೂರ್ಯನಿಂದ ಶಕ್ತಿಯನ್ನು ಪಡೆಯುತ್ತಾರೆ ಅಂತ ವಾದಿಸ್ತಿದ್ರು. ಆದರೆ ವಿಜ್ಞಾನದ ಪ್ರಕಾರ ಯಾವುದೇ ವಯಸ್ಕ ವ್ಯಕ್ತಿ ಆಹಾರವನ್ನು ತಿನ್ನದೆ 30ರಿಂದ 40 ದಿನಗಳವರೆಗೆ ಬದುಕಬಹುದು ಎಂದು ನಂಬುತ್ತೆ. ಆದರೆ ನೀರಿಲ್ಲದೆ 5 ದಿನಗಳಿಂದ ಹೆಚ್ಚು ಕಾಲ ಬದುಕಲು ಸಾಧ್ಯವಿಲ್ಲ. ಇಲ್ಲಿಯವರೆಗೆ ಲಭ್ಯವಿರುವ ಮಾಹಿತಿಯ ಪ್ರಕಾರ 1981ರಲ್ಲಿ ಉತ್ತರ ಐರ್ಲೆಂಡ್ನಲ್ಲಿ ಕೈದಿಗಳಿಂದ ಉಪವಾಸ ಸತ್ಯಾಗ್ರಹ ನಡೆದಿತ್ತು. ಅದರಲ್ಲಿ 10 ಕೈದಿಗಳು ಸತ್ತಿದ್ರು. ಆ ಕೈದಿಗಳಲ್ಲಿ ಒಬ್ಬ ವ್ಯಕ್ತಿ ಮಾತ್ರ 73 ದಿನಗಳವರೆಗೆ ಅನ್ನ ತಿನ್ನದೆ ಅಥವಾ ನೀರು ಕುಡಿಯದೆ ಬದುಕಲು ಸಾಧ್ಯವಾಯಿತು. ಇದು ಈವರೆಗಿನ ದಾಖಲೆಯಾಗಿತ್ತು. ಆದರೆ ಪ್ರಹ್ಲಾದ್ ಜಾನಿಯವರನ್ನ ಈ ದಾಖಲೆಯಲ್ಲಿ ಸೇರಿಸಲೇ ಇಲ್ಲ. ಇದು ಪಾಶ್ಚಿಮಾತ್ಯರ ಮನಸ್ಥಿತಿ. ಇದಿಷ್ಟು ಪ್ರಹ್ಲಾದ್ ಜಾನಿ ಎಂಬ ಮಹಾನ್ ಉಪವಾಸ ವ್ರತಯೋಗಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.